ಕಿಚ್ಚ ಸುದೀಪ್ ಅವರ ಬಿಲ್ಲಾರಂಗ ಭಾಷಾ ಈ ಸಲ ಇಂಡಿಯನ್ ಸಿನಿಮಾ ಹಿಸ್ಟರಿಯಲ್ಲೇ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡೋದಂತೂ ಪಕ್ಕ. ನಮ್ಮ ಜನ ಹೆಂಗಂದ್ರೆ ಲಾಡಿ ಕಟ್ಟೋರ್ಗಿಂತ ಲಾಡಿ ಬಿಚ್ಚೋರ್ಗೆ ಬೆಲೆ ಜಾಸ್ತಿ ಕೊಡ್ತಾರೆ, ಅಂತವರನ್ನೇ ನಮ್ಮ ಜನ ಇಷ್ಟಪಡ್ತಾರೆ. ಇದೇ ಫ್ಯಾಕ್ಟ್. ಕೆಲವೊಂದು ಸಲ ಅನ್ಸುತ್ತೆ ಈ ಮನುಷ್ಯ ಕರ್ನಾಟಕದಲ್ಲಿ ಹುಟ್ಟಬಾರ್ದಿತ್ತು, ಇವರ ಟ್ಯಾಲೆಂಟ್ ನ ನಮ್ಮ KFI ನವರು ಸರಿಯಾಗಿ ಬಳಸ್ಕೊಂಡಿದ್ರೆ ಇವತ್ತು ಕನ್ನಡ ಚಿತ್ರರಂಗ ನೆಕ್ಸ್ಟ್ ಲೆವೆಲ್ ನಲ್ಲಿ ಇರ್ತಿತ್ತು. 4 ವರ್ಷಕ್ಕೆ ಒಂದು ಸಿನಿಮಾ ಮಾಡುವ ಸೋ ಕಾಲ್ಡ್ ಪ್ಯಾನ್ ಇಂಡಿಯಾ ಸ್ಟಾರ್ ಗಳಿಗೆ ಬಕೆಟ್ ಹಿಡಿಯುವ ಪರಿಸ್ಥಿತಿ ನಮ್ಮ ಚಿತ್ರರಂಗಕ್ಕೆ ಬರ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಸುದೀಪ್ ಅವರ ಕೆಪಾಸಿಟಿ ಏನು ಅಂತ ಸುದೀಪ್ ಅವರಿಗೆ ಗೊತ್ತಿಲ್ಲ. ಸ್ಟಾರ್ಡಮ್ ಮೇಂಟೈನ್ ಮಾಡೋದು ಮರ್ತಿದ್ದಾರೆ, ನಾರ್ಮಲೈಸ್ ಆಗ್ಬಿಟ್ಟಿದ್ದಾರೆ. ಒಂದು ಸಲ ಈ ಮನುಷ್ಯ ಮೈ ಕಡುವಿ ಎದ್ದು ನಿಂತು ಸಿನಿಮಾಗಳ ಮೇಲೆ ಫೋಕಸ್ ಮಾಡಿದ್ರೆ ಇವರ ಮುಂದೆ ಯಾವ ಪ್ಯಾನ್ ಇಂಡಿಯಾ ಸ್ಟಾರ್ ಇಲ್ಲ, ಯಾವ ಪುಟ್ಗೋಶಿ ಸ್ಟಾರ್ ಇಲ್ಲ. ದಯವಿಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಕೆಟ್ ಸ್ಟಾರ್ ಗಳಿಗೆ ಇವರನ್ನು ಕಂಪೇರ್ ಮಾಡಬೇಡಿ. ಬಾಕ್ಸ್ ಆಫೀಸ್ ನಂಬರ್ ಗಳಿಂದ ಸುದೀಪ್ ಅವರ ಕ್ಯಾರೆಕ್ಟರ್ ನ, ಅವರ ಸಾಧನೆನ ಇನ್ನೊಬ್ಬರಿಗೆ ಕಂಪೇರ್ ಮಾಡಿ ಜಡ್ಜ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಆಲ್ರೆಡಿ ಅವರು ಸಾಧನೆ ಮಾಡಿದ್ದಾರೆ. ಸುದೀಪ್ ಅವರು ಈಗಾಗಲೇ ಇತಿಹಾಸ ಪುಟಕ್ಕೆ ಸೇರಿದ್ದಾಯ್ತು. ಆ ರೇಂಜ್ಗೆ ನಮ್ಮ ಕನ್ನಡದ ಯಾವ ಆಕ್ಟರ್ ಇನ್ನು ಮುಂದೆ ಬರಲ್ಲ. ಕರ್ನಾಟಕದಲ್ಲಿ ನಂಬರ್ 1 ಆಕ್ಟರ್, ನಂಬರ್ 1 ಫ್ಯಾನ್ ಬೇಸ್ ಇದೆ. ಈ ಮನುಷ್ಯನ ಕ್ರೇಜ್ ನ ಬೀಟ್ ಮಾಡಬೇಕು ಅಂದ್ರೆ ಇನ್ನೂ 100 ವರ್ಷ ಬೇಕಾಗುತ್ತೆ ನಮ್ಮ ಕನ್ನಡದ ಸೋ ಕಾಲ್ಡ್ ಪ್ಯಾನ್ ಇಂಡಿಯಾ ಸ್ಟಾರ್ ಗಳಿಗೆ. ಬಿಲ್ಲರಂಗ ಭಾಷಾ ಈ ಸಿನಿಮಾದ ಮೂಲಕ ಈ ಸಲ ವಿಂಟೇಜ್ ಕಿಚ್ಚ ಸುದೀಪ್ ಅವರ ಅಸಲಿ ತಾಕತ್ ಏನು ಅಂತ ತೋರಿಸ್ತಾರೆ. ಯಾಕಂದ್ರೆ ಎಲ್ಲರೂ ಕೂಡ ಕಾಯ್ತಿರೋದೇ ಆ ವಿಂಟೇಜ್ ಕಿಚ್ಚ ಸುದೀಪ್ ಬರ್ಲಿ ಅಂತ. ಒಂದು ಸಲ ಮನುಷ್ಯ ಏನಾದ್ರೂ ಬಂದ್ರೆ ಪ್ಯಾನ್ ಇಂಡಿಯಾ ಶೇಕ್ ಆಗೋದಂತೂ ಪಕ್ಕ. ಈಗಾಗಲೇ ನೀವು ಈಗ ಸಿನಿಮಾದಲ್ಲಿ ಅವರ ಟ್ಯಾಲೆಂಟ್, ಅವರ ಕೆಪಾಸಿಟಿ ಏನು ಅಂತ ಆಗಿನ ಕಾಲಕ್ಕೆ ಇಡೀ ವರ್ಲ್ಡ್ ಗೆ ತೋರಿಸಿದ್ದಾರೆ. ಈಗ ಬಿಲ್ಲಾರಂಗ ಭಾಷಾ ಸಿನಿಮಾದ ಮೂಲಕ ಮತ್ತೊಮ್ಮೆ ಅವಕಾಶ ಬರ್ತಿದೆ. ಕನ್ನಡದ ಮೊದಲ ವಿಜುವಲ್ ವಂಡರ್ ಈ ಮೂವಿ ಆಗೋದಂತೂ ಪಕ್ಕ. ಇದೊಂದು ಹೊಸ ಇತಿಹಾಸ ಅಂತಾನೆ ಹೇಳ್ಬೋದು. ಅನೂಪ್ ಭಂಡಾರಿ ಅವರ ರೈಟಿಂಗ್, ಅವರ ಮೇಕಿಂಗ್ ಮೇಲೆ ಸುದೀಪ್ ಅವರಿಗೆ ನಂಬಿಕೆ ಇದೆ. ಬಿಲ್ಲರಂಗ ಭಾಷಾ ಇದರ ವರ್ಲ್ಡ್ ಬಿಲ್ಡಿಂಗ್ ಸ್ವಲ್ಪ ಡಿಫ್ರೆಂಟ್. ಅದರಲ್ಲಿ ಬರುವ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು, ಡಿಫ್ರೆಂಟ್ ಸಿಟೀಸ್ ಯಾವ ತರ ಇರುತ್ತೆ ಅಂತ ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಇಲ್ಲಿ ಬಿಲ್ಲ ಅಂದ್ರೆ ಬ್ರಹ್ಮ, ರಂಗ ಅಂದ್ರೆ ವಿಷ್ಣು, ಭಾಷಾ ಅಂದ್ರೆ ಮಹೇಶ್ವರನಿಗೆ ಹೋಲಿಸಿದ್ದಾರೆ. ಮೈಥಾಲಜಿಕಲ್ ಸೈನ್ಸ್ ಫಿಕ್ಷನ್ ನ ಈಗಾಗಲೇ 40% ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಶೆಡ್ಯೂಲ್ ಆಗಸ್ಟ್ 25ರಿಂದ ಶುರುವಾಗುತ್ತೆ. ಅಪ್ಪಿ ತಪ್ಪಿ ಕಿಚ್ಚ ಸುದೀಪ್ ಅವರ ಬರ್ತ್ಡೇಗೆ ಈ ಸಿನಿಮಾದಿಂದ ಒಂದು ಸಣ್ಣ ಗ್ಲಿಮ್ಸ್ ಏನಾದ್ರೂ ರಿಲೀಸ್ ಆದ್ರೆ ನಕ್ಕನ್ ಇಡೀ ಸೋಷಿಯಲ್ ಮೀಡಿಯಾ ದಗದಗ ಅಂತ ಹತ್ತಿ ಉರಿಯೋದಂತೂ ಪಕ್ಕ. ಸೆಪ್ಟೆಂಬರ್ 2ಕ್ಕೆ ರಂಗ ಬರ್ತಾವನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.